ಕಳೆದ ಹಲವಾರು ದಿನಗಳಿಂದ ರಾಜ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರತಕ್ಕಂಥ ಜನಸಾಮಾನ್ಯರು ಪರಿಸ್ಥಿತಿಗಳಲ್ಲೂ ಸಹ ರಾಜ್ಯದ ರಾಜಕಾರಣದ ಇತ್ತೀಚಿನ ದಿನಗಳ ಬೆಳವಣಿಗೆಯ ಬಗ್ಗೆ ಮತ್ತು ಮೈತ್ರಿ ಸರ್ಕಾರ 18ರ ಚುನಾವಣೆ ನಂತರ ರಚನೆಯಾಗಿ ಆ ಮೈತ್ರಿ ಸರ್ಕಾರದ ಪತನವಾದ ನಂತರ ಬಿಜೆಪಿಯ ಪಕ್ಷ ಅಧಿಕಾರಕ್ಕೆ ಬಂದ ದಿನಗಳು ಇವತ್ತೇ ನಾವು ನೋಡ್ತಾ ಇದ್ದೇವೆ. ಇಂಥ ಒಂದು ದಿನದಲ್ಲೂ ಈಗ ಇತ್ತೀಚೆಗೆ ಹಲವಾರು ರೀತಿಯ ರಾಜಕೀಯದ ಟೀಕೆಗಳನ್ನು ಸಹ ಕಾಣ್ತಾ ಇದ್ದೇವೆ. ಅದಕ್ಕೆ ಉತ್ತರಗಳು ಪ್ರತ್ಯುತ್ತರಗಳನ್ನು ಸಹ ಇವತ್ತು ನಾವು ಎಲ್ಲ ಪಕ್ಷಗಳಿಂದ ಬರ್ತಕ್ಕಂಥದ್ದನ್ನು ನಾವೇನು ಕಾಣ್ತಾ ಇದ್ದೇವೆ. ಇದರಲ್ಲಿ ಈ ರೀತಿಯ ಟೀಕೆ ಟಿಪ್ಪಣಿಗಳು ಮತ್ತು ಕೆಲವು ರಾಜಕೀಯದ ಬೆಳವಣಿಗೆ ಹಿನ್ನೆಲೆಗಳೇನಿದ್ದಾವೆ, ಈ ಎಲ್ಲ ಬೆಳವಣಿಗೆ JDS ಪಕ್ಷದ ಸುತ್ತ ಮತ್ತು ಕುಮಾರಸ್ವಾಮಿ ಸುತ್ತವೇ ಸುತ್ತಾ ಇದೆ. ಒಂದು ಕಡೆ ಕುಮಾರಸ್ವಾಮಿಯ JDSನ ರಾಜಕೀಯ ಮುಗದೇ ಹೋಯಿತು ಅಂತಕ್ಕಂಥ ಒಂದು ಭಾವನೆಗಳನ್ನು ಒಂದು ವರ್ಗದಲ್ಲಿ ಬಿಂಬಿಸ್ತಕ್ಕಂಥದ್ದನ್ನು ನಾವೇನು ಕಾಣ್ತೇವೆ. ಮತ್ತು ನಮ್ಮ ಪಕ್ಷದ ಸುತ್ತುವೆ ಗಿರಿಕೆ ಹೊಡಿತಾ ಇರತಕ್ಕಂಥ ರಾಜಕೀಯದ ಬೆಳವಣಿಗೆಗಳೇನಿದೆ, ಇತ್ತೀಚೆಗೆ ನಾನು ಮೈತ್ರಿ ಸರ್ಕಾರದ ಕೆಲವು ಘಟನೆಗಳ ಬಗ್ಗೆ ಸಾರ್ವಜನಿಕವಾಗಿ ಏನು ವಿಷಯ ಪ್ರಸ್ತಾಪ ಮಾಡಿದ್ದೇನೆ. ನಂತರ ಸಿದ್ದರಾಮಯ್ಯನವರು ಸಹ ಅವರ ಒಂದು ಕಳೆದ 2-2.5 ವರ್ಷದ ಅವರ ತೀರ್ಮಾನಗಳನ್ನು ಸಹ ಏನು ಚರ್ಚೆ ಮಾಡ್ಕೊಂಡಿದ್ದಾರೆ. ಈಗ ಅವರು ಹೇಳಿದ್ದಾರೆ, ಈ ಗಿರಾಕಿ ಶಾಸಕರ ಕೈಗೆ ಸಿಗ್ತಾ ಇರಲಿಲ್ಲ, ಯಾವುದೋ ತಾಜ್ ವೆಸ್ಟ್ ಎಂಡಲ್ಲಿ ಕಾಲ ಕಳೀತಿದ್ರು, ಸರಿಯಾದ ರೀತಿ MLAಗಳು ನೋಡ್ಕೊಳ್ಳದೆ ಈ ಗಿರಾಕಿ ಇವರೇ ತಪ್ಪು ಮಾಡ್ಕೊಂಡ್ರು, ಜನ ಶಾಸಕರು ಬೇಸತ್ತರು, ಹೀಗೆ ಹಲವಾರು ರೀತಿಯಲ್ಲಿ ನನ್ನ ಬಗ್ಗೆ ಏಕವಚನದಲ್ಲಿ ಪದಪ್ರಯೋಗ ಮಾಡಿದ್ದಾರೆ. ನಾನು ಕಳೆದ ವಾರವೂ ಸಹ ನಿಮ್ಮ ಮುಂದೆ ಹೇಳಿದೆ, ಅವರ ದುಪ್ಪಟ್ಟು ನಾನು ಏಕವಚನ ಅವರ ಬಗ್ಗೆನೂ ಪ್ರಯೋಗ ಮಾಡಬಲ್ಲೆ ಅಂತ ಹೇಳಿದ್ದೇನೆ. ಇವತ್ತು ಸಿದ್ದರಾಮಯ್ಯನವರಿಗೆ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ನಾಲಿಗೆಯ ಮೇಲೆ ಹಿಡ್ಕೊಳ್ಳಿ ಅಂತ ಹೇಳಿ ಮಾತನಾಡಬೇಕಾದ್ರೆ ಟೀಕೆ ಮಾಡಿ. ನಮಗೆ ನಿಮ್ಮಿಂದ ಸರ್ಟಿಫಿಕೇಟ್ ಬೇಕಿಲ್ಲ, ಸರ್ಟಿಫಿಕೇಟ್ ಕೂಡ ಜನ ಬೇರೆ ಇದ್ದಾರೆ. ನಿಮ್ಮ ಸರ್ಟಿಫಿಕೇಟಿಗೆ ನಾನೇನು ಕಾಯ್ತಾ ಕೂತಿಲ್ಲ. ಹಾಗಿದ್ದರೆ ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ 7 ಜನ ಶಾಸಕರು TMC ಬಿಟ್ಟು ಹೋಗಿದ್ದಾರೆ, ಒಬ್ಬ MP TMC ಬಿಟ್ಟಿದ್ದಾನೆ. ಹಾಗಿದ್ದರೆ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಅವರೇನು 5 ಸ್ಟಾರ್ ಹೋಟೆಲ್ ಕೂತ್ಕೊಂಡು ಅಧಿಕಾರ ನಡೆಸಿದ್ರಾ? ಬಹುಶಃ ಅಂಥ ಒಬ್ಬ ಸರಳ ಮುಖ್ಯಮಂತ್ರಿಯನ್ನು ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ದೇಶದಲ್ಲಿ, ಒಬ್ಬ ಮಹಿಳೆಯಾಗಿ. ಅಂಥ ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತು 7 ಜನ ಶಾಸಕರು ರಾಜೀನಾಮೆ ಕೊಟ್ಟು ಮಮತಾ ಬ್ಯಾನರ್ಜಿ ಅವರಿಗೆ ಟೋಪಿ ಹಾಕಿ ಹೋಗಿದ್ದಾರೆ. ಇದಕ್ಕೇನಂತ ಅರ್ಥೈಸ್ತಾರೆ ಸಿದ್ದರಾಮಯ್ಯನವರು? ನಾನು ಕಳೆದ 14 ತಿಂಗಳು ಮುಖ್ಯಮಂತ್ರಿಯಾಗಿ ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ ಒಂದು ನೆನಪಿಸ್ಕೊಡ್ತೇನೆ. ನಿಮ್ಮಗಳ ಹಿಂಸೆ ತಡಿಲಾರದೆ ನನ್ನದೇ ಆದಂಥ ಕೆಲವು ನನ್ನ ಕಲ್ಪನೆಗಳನ್ನೇನಿಟ್ಟಿದ್ದೆ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಹೋಗಬೇಕು ಅನ್ನೋದನ್ನು, ಆ ರೀತಿ ಹೋಗ್ಲಿಕ್ಕೆ ನೀವು ನಾನು ಬಿಡದೇ ಇರತಕ್ಕಂಥ ದಿನಗಳನ್ನು ನಾನು ಕಂಡಿದ್ದೇನೆ. ನಾನು ಕೊನೆಯ ಹಂತದಲ್ಲಿ 3 ಜನತಾ ದರ್ಶನವನ್ನು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಾಡಿದೆ, ಹಳ್ಳಿಗಳಲ್ಲಿ. ಒಂದು ಗುಲ್ಬರ್ಗಾದಲ್ಲಿ,
ಇಲ್ಲ, ಗುಲ್ಬರ್ಗದಲ್ಲಿ ಮಳೆಯಿಂದ ಕ್ಯಾನ್ಸಲ್ ಆಯಿತು. ಯಾದಗಿರಿನಲ್ಲಿ ಒಂದು ಕಾರ್ಯಕ್ರಮ, ಬೀದರ್ನಲ್ಲಿ ಇವತ್ತೇನು ನಾರಾಯಣರಾವ್ ತೀರ್ಕೊಂಡು ಹೋಗಿದ್ದಾರೆ ಬಸವ ಕಲ್ಯಾಣದಲ್ಲಿ. ನಂತರ ರಾಯಚೂರಿನ ನಮ್ಮ ಮಸ್ಕಿ ಮಾನವೀಯ ಒಂದು ಹಳ್ಳಿನಲ್ಲಿ ಒಂದು ಶಾಲೆಯಲ್ಲಿ ನನ್ನ ವಾಸ್ತವ್ಯ ಮಾಡಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ, ರಾತ್ರಿ 10 ಗಂಟೆವರೆಗೆ, ಬೆಳಗ್ಗೆ 10 ಗಂಟೆಯಿಂದ ಊಟ ಮಾಡಿದೆ. ಆ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಹಲವಾರು ರೀತಿಯ ಪರಿಹಾರ ಏನು ಕೊಟ್ಟೆ. ಆ ರೀತಿಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇ ಸದ್ಯ ನನ್ನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಸಹಿಸಲಿಲ್ಲ. ಸಿದ್ದರಾಮಯ್ಯ ಅಂತವರು ಕಾಂಗ್ರೆಸ್ ನಾಯಕರ ಎಲ್ರಿಗೂ ದೋಷ ಕೊಡೋದಿಲ್ಲ. ಪಾಪ ಅವರು ಯಾರೋ ಇನ್ನೊಬ್ಬ ನಮ್ಮ ಸ್ನೇಹಿತರು ನೆನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ. ಸರ್ಕಾರ ಹೋಗುತ್ತೆ ಅಂತ ಗೊತ್ತಿದ್ದು ಅಮೇರಿಕಾ ಹೋಗ್ಬಿಟ್ರು, ಇಲ್ಲಿದ್ದು ಸರ್ಕಾರ ಉಳಿಸ್ಬೋದಾಗಿತ್ತು ಅಂತೇಳಿ. ಇಲ್ಲಿ ಸರ್ಕಾರ ಉಳಿಸಿ ಏನಪ್ಪ ಕಡಿಬೇಕಾಗಿತ್ತು ನಾನು? ನಿಮ್ಮನ್ನೆಲ್ಲ ಇನ್ನೂ ಸ್ವಲ್ಪ ಸದೃಢವಾಗಿ ಆರ್ಥಿಕವಾಗಿ ನೀವು ಬೆಳ್ಕೊಳಕ? ಆ ವ್ಯಕ್ತಿಗೂ ಕೇಳಲಿಕ್ಕೆ ಬಯಸ್ತೀನಿ. ನಾನು ಈಗಾಗಲೇ ಹಲವಾರು ಬಾರಿ ನಿಮ್ಮ ಮುಂದೆ ಹೇಳಿದ್ದೇನೆ, ನಾನು ಮೈತ್ರಿ ಸರ್ಕಾರ ರಚನೆ ಮಾಡಿದಂಥದ್ದು ಅಲ್ಟಿಮೇಟ್ಲಿ ಒಪ್ಪಿಗೆ ಕೊಟ್ಟಿದ್ದು ದೇವೇಗೌಡರು. ಅವತ್ತು ಸಹ ಹೇಳಿದರು, ನೀವುಗಳೇ ಮುಖ್ಯಮಂತ್ರಿ ಆಗ್ರಪ್ಪ ಕಾಂಗ್ರೆಸ್ನವರು ಅಂತ ಹೇಳಿ. ಸಾಧ್ಯವೇ ಇಲ್ಲ ಅಂತೇಳಿ ಹೈಕಮಾಂಡ್ ಹೇಳಿ ನಮಗೆ ಬಲವಂತವಾಗಿ ಕಟ್ಟಿದಿರಿ. ನಾನು ಇತ್ತೀಚೆಗೆ 106 ಬಾರಿ ಹೇಳಿದ್ದೇನೆ, ನನಗಿದ್ದಂಥದ್ದು ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಒಂದು ಸವಾಲು. ಆ ಸವಾಲನ್ನು ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಕೇವಲ 14 ತಿಂಗಳಲ್ಲಿ 2 ಬಜೆಟನ್ನು ಮಂಡನೆ ಮಾಡಿದೆ. 25,000 ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾಗೆ ಹಣ ಹಂಚಿಕೆ ಮಾಡಿಕೊಟ್ಟೆ. ಮೊದಲನೇ ಬಜೆಟನ್ನು ನಾನು ಸ್ವತಂತ್ರವಾಗಿ ಮಂಡನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಡಲಿಲ್ಲ. ಈಗಾಗಲೇ ನಾನು ಮಂಡನೆ ಮಾಡಿಬಿಟ್ಟಿದ್ದೇನೆ ಬಜೆಟ್ನ, ಅದನ್ನೇ ಮುಂದುವರಿಸಿ ಎಂದರು. ಇಲ್ಲಿ ಒಂದು ಕಡೆ ಯಡಿಯೂರಪ್ಪನವರು ನಾನೇನು ಮುಖ್ಯಮಂತ್ರಿ ಇದ್ದೆ, 24 ಗಂಟೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ರೈತರು ಟೋಪಿ ಹಾಕಿದಿ ಅಂತ ಇವರ ಗದಾ ಪ್ರಹಾರ ನನ್ನ ಮೇಲೆ. ಅದಕ್ಕೆ ದುಡ್ಡು ಹೊಂದಿಸಬೇಕಾಗಿತ್ತಲ್ಲ ನಾನು. ಆ ಮೊದಲನೇ ಬಜೆಟ್ನಲ್ಲಿ ಮತ್ತೆ ಸಿದ್ದರಾಮಯ್ಯನವರು ಕೊಟ್ಟಂಥ ಬಜೆಟ್ ಏನಿತ್ತು, 9,000 ಕೋಟಿನ ಹೆಚ್ಚುವರಿಯಾಗಿ ಸಂಗ್ರಹ ಮಾಡಿ 10,000 ಕೋಟಿನ 9,000 ಕೋಟಿ ಮೊದಲನೇ ಬಜೆಟಲ್ಲಿ ಹಣ ಕೊಟ್ಟೆ. ನನಗೆ ರೈತರ ಸಾಲ ಮನ್ನಾ ಕಾರ್ಯಕ್ರಮ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ನಲ್ಲ, ನೆಮ್ಮದಿಯಿಂದ ಸದ್ಯ ಹೊರಗೆ ಬರೋಣ ಅಂತ ಹೊರಗಡೆ ಬಂದಿದ್ದೇನೆ ಅಂತ ಹೇಳಿದ್ದೇನೆ. ನಾನು ಅವತ್ತು ಸರ್ಕಾರ ಉಳಿಸ್ತಕ್ಕಂಥದ್ದು ದೊಡ್ಡ ವಿಷಯ ಇರಲಿಲ್ಲ. ಇವತ್ತು ಯಾವ ರೀತಿಯಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆ ಆಗಿದೆ, ಸರ್ಕಾರಗಳನ್ನು ಪತನಗೊಳಿಸ್ತಕ್ಕಂಥ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಮಧ್ಯಪ್ರದೇಶದಲ್ಲಿ ಆಗಿರತಕ್ಕಂಥದ್ದು ಇರ್ಬೋದು, ರಾಜಸ್ಥಾನದಲ್ಲಿ ಬಹುಶಃ ನೆನ್ನೆಯೂ ಸಹ ಗೆಲಟ್ ಅವರು ಹೇಳಿದ್ದಾರೆ, ಮಿನಿಟ್ ಟು ಮಿನಿಟ್ ನಡೆಸ್ತಾ ಇದ್ದಾರೆ ಸರ್ಕಾರ ಡಿಸ್ಟರ್ಬ್ ಮಾಡಲಿಕ್ಕೆ ಅಂತ ಹೇಳಿ. ಇಲ್ಲೂ ಸಹ ನಾನು ಸರ್ಕಾರ ಉಳಿಸ್ಬೋದಾಗಿತ್ತು. ಆ ಸರ್ಕಾರ ಉಳಿಸಬೇಕು ಅಂತಿದ್ರೆ ಇದೆಂಥದ್ದು ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತಾರಲ್ಲ ಇವರು. ನಾನು ಈ ರಾಜ್ಯದ ಗುತ್ತಿಗೆದಾರರಿಗೆ, ಕಾಂಟ್ರಾಕ್ಟ್ ಮಾಡ್ತಕ್ಕಂಥವರಿಗೆ ಸಾರ್ವಜನಿಕವಾಗಿ ಕೇಳಲಿಕ್ಕೆ ಬಯಸ್ತೀನಿ. ನಾನು ಇದ್ದಂಥ 14 ತಿಂಗಳಲ್ಲಿ ಆರ್ಥಿಕ ಸಚಿವನಾಗಿ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ LOCಯನ್ನು ಯಾರಾದರೂ ಒಬ್ಬ ಗುತ್ತಿಗೆದಾರನಿಗೆ ನೀನು ಪರ್ಸೆಂಟೇಜ್ ಕೊಟ್ಟರೆ ದುಡ್ಡು ಕೊಡ್ತೀನಿ ಅಂತ ಹೇಳಿರಲಿಲ್ಲ. ನಾನು ಪ್ರತಿ 3 ತಿಂಗಳಿಗೆ ಒಂದು ಬಾರಿ ಹಣ ಬಿಡುಗಡೆ ಆಗ್ತಿತ್ತು. ನಾನು ಅಪಮಾರ್ಗದಲ್ಲಿ ಹಣವನ್ನು ಸಂಗ್ರಹ ಮಾಡಿ BJPನಲ್ಲಿ ನಾನು ಒಂದು 10 ಜನ MLAಗಳನ್ನ ಕೊಂಡ್ಕೋಬೋದಾಗಿತ್ತು, ರಾಜೀನಾಮೆ ಕೊಡಿಸ್ಬೋದಾಗಿತ್ತು, ಉಳಿಸ್ಬೋದಾಗಿತ್ತು ಸರ್ಕಾರನ. ನಾನು ಇಲ್ಲಿ ಆ ಕೆಲಸ ಮಾಡಲಿಕ್ಕೆ ಹೋಗಿದ್ರು ಸಹ ಅಪಮಾರ್ಗದಲ್ಲಿ ಇನ್ನೊಂದು 4 ಜನ ಇವರೇ ಕಳಿಸೋರು ಕಾಂಗ್ರೆಸ್ ನಾಯಕರು. ಇದೆಲ್ಲ ನೋಡಿದ್ದೆ ನಾನು. ಪಾಪ ಮೈಸೂರಿನ ನಮ್ಮ ಹಳೆ ನಾಯಕರು ಹೇಳಿದಾರಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಇಬ್ಬರು ಸೇರಿ ತೆಗೆದ್ರು ಅಂತ ಹೇಳಿದಲ್ಲ ಸರ್ಕಾರನ, ಅವ್ರಿಗೇನು ಗೊತ್ತಿಲ್ವ ವಿಷಯ? ಅವ್ರಿಗೆ ಹೇಳ್ತೀನಿ, ನನ್ನ ಬಗ್ಗೆ ಪದೇ ಪದೇ ಪಾಪ ನೀನು ಮಾತಾಡಬೇಡಪ್ಪ ಅಂತ ಹೇಳ್ತೀನಿ ಅವರಿಗೆ. ಪಾಪ ಏನೋ ನಿಮ್ಮ ರಾಜಕೀಯದ ಶಕ್ತಿ ತುಂಬಿಸ್ಕೊಳ್ಳೋಕ್ಕೆ ನಿಮ್ಮ ದಾರಿ ನೋಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ನಾನೇನು ನಿಮ್ಗೆ ಯಾರಿಗೂ ಅನ್ಯಾಯ ಮಾಡಿಲ್ಲ, ನಿಮ್ಗೆ ಯಾರಿಗೂ ಹೊರೆನೂ ಒರೆಸಿಲ್ಲ ಆರ್ಥಿಕವಾಗಿ.
ಕುಮಾರಸ್ವಾಮಿನೂ ಸಹ ಕಾರಣ ಅಂತ ನಿನ್ನೆ ಹೇಳಿಕೆ ಕೊಟ್ಟರಂತ ನೀವು ಹೊಡೆದ್ರಲ್ಲ, ಆ ವ್ಯಕ್ತಿಗೆ ಹೇಳ್ತೀನಿ, ನನ್ನ ಬಗ್ಗೆ ಪದೇ ಪದೇ ಚರ್ಚೆ ಮಾಡಬೇಡಪ್ಪ. ಪಾಪ ಚೆನ್ನಾಗಿರಿ ಎಲ್ಲಾದರೂ. ಸರ್ಕಾರ ನಾನು ಉಳಿಸ್ಕೊಳ್ತಕ್ಕಂಥದ್ದು ಯಾವ ಕಾರಣಕ್ಕೆ ನಾನು ಕೈ ಹಾಕಲಿಲ್ಲ ಅನ್ನೋದು ನಿಮ್ಗಳಿಗೂ ಸ್ಪಷ್ಟವಾಗಿ ಗೊತ್ತಿದೆ. ನಾನು ಅಪಮಾರ್ಗದಲ್ಲಿ ನಾನು ಅಧಿಕಾರ ಹಿಡಿಯಬೇಕು ಅಂತ ಎಂದೂ ನಾನು ಹೋಗಿಲ್ಲ. ಇಲ್ಲ ನಾನು ಮುಖ್ಯಮಂತ್ರಿ ಮಾಡ್ರಪ್ಪ ಅಂತ ಯಾರು ಮನೆ ಬಾಗಿಲಿಗೆ ಅರ್ಜಿ ಹಾಕೊಂಡು ಹೋಗಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರಿಗೆ ಹೇಳ್ತಕ್ಕಂಥದ್ದು, ಇಲ್ಲಿ ಯಾರೋ ಇಂಡಿವಿಜುವಲಿ ಕೆಲವರೇನು ಚರ್ಚೆ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಇರೋರನ್ನು, ಈ ಪಕ್ಷ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಗಳ ಜೊತೆ ಮರ್ಜ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ವಿಲೀನ ಆಗೋದಿಲ್ಲ. ಇದು ನನ್ನ ನಿಜವಾದಂಥ ರಾಜಕೀಯ ಪ್ರಾರಂಭ ಆಗ್ತಕ್ಕಂಥದ್ದೇ 2023ಕ್ಕೆ. ಇಲ್ಲಿವರೆಗೆ ನಾನು ಮಾಡಿರ್ತಕ್ಕಂಥ ರಾಜಕಾರಣ ಒಂದು ಆಕಸ್ಮಿಕವಾದಂಥ ರೀತಿಯ ರಾಜಕಾರಣದ ಬೆಳವಣಿಗೆಗಳಲ್ಲಿ ಈ ಕ್ಷಣದವರೆಗೆ ನಡೆದಿರತಕ್ಕಂಥ ರಾಜಕಾರಣ ನಂದು. 2023ರಿಂದ ಪಕ್ಷದ ಕಾರ್ಯಕರ್ತರು ನಾಡಿನ ಜನತೆಯ ವಿಶ್ವಾಸದೊಂದಿಗೆ ಸ್ವತಂತ್ರವಾಗಿ ಸರ್ಕಾರವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕೆಲವು ಹೊಸ ರೀತಿಯ ಪ್ರೋಗ್ರಾಮ್ಗಳಿಗೆ ಚಾಲನೆ ಕೊಡ್ತಾ ಇದ್ದೇವೆ. ಕೊರೋನಾದ ಒಂದು ಅನಾಹುತಗಳಿಂದ ಸ್ವಲ್ಪ ನಾವು ಸಂಘಟನೆಯಲ್ಲಿ ಹಿಂದುಳಿದು ಮಾಡೋಕ್ಕೆ ಹೋಗಲಿಲ್ಲ. ನಾವು ಸಾಮಾಜಿಕ ಅಂತರವನ್ನು ಕಾಯಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜನವರಿ 15ನೇ ತಾರೀಕು ಸಂಕ್ರಾಂತಿ ಹಬ್ಬದ ನಂತರ ಪಕ್ಷಕ್ಕೆ ಒಂದು ಹೊಸ ರೀತಿಯ ಪುನಶ್ಚೇತನಗೊಳ್ತಕ್ಕಂಥ ರೀತಿಯಲ್ಲಿ ಗ್ರಾಮ ಮಟ್ಟದಿಂದ ಯಾವ ರೀತಿ ಪಕ್ಷದ ಸಂಘಟನೆ ಆಗಬೇಕು, ಅದು ಕೇವಲ ಹಳೆ ಕರ್ನಾಟಕ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲೂ ನಮಗೆ ನೆಲೆ ಇಲ್ಲದೆ ಇರತಕ್ಕಂಥ ಕ್ಷೇತ್ರಗಳಲ್ಲೂ ಪಕ್ಷದ ಸಂಘಟನೆಗೆ ಒಂದು ಹೊಸ ರೀತಿಯಲ್ಲಿ ಆ ಭಾಗದ ಜನರ ವಿಶ್ವಾಸ ಗಳಿಸಲಿಕ್ಕೆ ಪ್ರೋಗ್ರಾಮ್ಗಳು ನಡೀತಾ ಇದೆ, ಪ್ರಾರಂಭ ಮಾಡ್ತಾ ಇದ್ದೇವೆ. ಜನವರಿ 15 ನಂತರ ನಿಮ್ಮ ಮುಂದೆ ಈ ಎಲ್ಲ ನಮ್ಮ ಚಟುವಟಿಕೆಗಳು ಏನು ಅಂತಕ್ಕಂಥದ್ದನ್ನು ನೀವೇ ಕಾಣ್ತೀರಿ. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಯಾವ್ಯಾವ ಪಕ್ಷಗಳು ಯಾವ ರೀತಿ ನಡ್ಕೋತಾ ಇದ್ದಾರೆ, ಈ ರಾಜ್ಯದ ಸಮಸ್ಯೆಗಳು ಏನಿದೆ ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಇಲ್ಲಿ ನಿನ್ನೆಯಿಂದ ಪುನಃ ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೀತಕ್ಕಂಥ ಸನ್ನಿವೇಶದಲ್ಲಿ ಈ ಒಂದು ವಿಲೀನದ ಒಂದು ಕತೆ ಆಗ್ಬಿಡ್ತೋ ನಂಗೆ ಗೊತ್ತಿಲ್ಲ ನನಗೆ. ಅದಕ್ಕೆ ಹೇಳಿದೆ, ಈ ಒಂದು ರಾಜ್ಯದಲ್ಲಿ JDS ಪಕ್ಷ ಮತ್ತು ಕುಮಾರಸ್ವಾಮಿ ಅಷ್ಟು ಸುಲಭವಾಗಿ ರಾಜಕೀಯದಿಂದ ಕಣ್ಮರೆ ಆಗಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸುತ್ತುತ್ತಿದ್ದು ಇಲ್ಲೇ ಸುತ್ತುತ್ತೆ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು. 2023ಕ್ಕೆ ಚುನಾವಣೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ಈ ನಾಡಿನ ಜನತೆ ತರ್ತಾರೆ ಅಂತಕ್ಕಂಥದ್ದು ಗೊತ್ತಿದೆ. ಅಷ್ಟು ಸುಲಭವಾಗಿ ಬಿಟ್ಟು ಹೋಗ್ತಕ್ಕಂಥದ್ದೇನೆಲ್ಲ. ಪಾಪ ಯಾರೋ ನಮ್ಮಲ್ಲೇ ಒಂದು 6 ತಿಂಗಳು 8 ತಿಂಗಳು MLC ಆಗಿದ್ದರು, ಅವರು ಒಂದು ಹೇಳಿಕೆ ಇವತ್ತು ಕೊಟ್ಟವ್ರು ನೋಡಿದೆ. ಸ್ವತಂತ್ರವಾಗಿ ಸರ್ಕಾರ ತನ್ನಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಈಗೆಲ್ಲ ಅಲ್ಲಿ ಹೋಗಿ ಏನು ರಾಜಕೀಯದಲ್ಲಿ ಪಡಿತಾರೆ ನೋಡೋಣ ಮುಂದಿನ ದಿನಗಳು. ಪಾಪ ಹೋಗಿರೋರು ಎಷ್ಟೆಷ್ಟು ಜನ ಇಲ್ಲಿಂದ ಪಾಪ ಇದು ಯಾರೋ ನಿಮ್ಮ ಸಿದ್ದರಾಮಯ್ಯವ್ರು ಒಬ್ಬರು ಬಿಟ್ಟರೆ ಇನ್ಯಾರು ಅಲ್ಲಿ ದೊಡ್ಡ ಮಟ್ಟದ ಫಲ ಸಿಕ್ಕಿಲ್ಲ ಅಲ್ಲಿ. ಅದು ಸಿದ್ದರಾಮಯ್ಯವ್ರಿಗೆ ಅವತ್ತು ಮುಖ್ಯಮಂತ್ರಿ ಆಗೋಕ್ಕೂ ಕುಮಾರಸ್ವಾಮಿನೇ ಕಾರಣ. ಯಡಿಯೂರಪ್ಪನವ್ರು BJP ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಮಾಡದೇ ಹೋಗಿದ್ರೆ KJPನ ಅವತ್ತು ಕಾಂಗ್ರೆಸ್ ಹಣೆ ಬರ 70-75. ಅವತ್ತು ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಇದೇ ಕುಮಾರಸ್ವಾಮಿ. ಸಿದ್ದರಾಮಯ್ಯವ್ರು ನೆನೆಸ್ಕೋಬೇಕು. ಏನು ಸ್ವತಂತ್ರ ದುಡಿಮೆ ಮೇಲೆ 100% ಗೆದ್ರಾ? ಅವತ್ತು ಯಡಿಯೂರಪ್ಪನವ್ರು ಅಲ್ಲೇ ಮುಂದುವರೆದಿದ್ರು BJP ಒಳಗೆ. ಎಲ್ಲಿಂದ ಇವ್ರು 100% ಗೆಲ್ಲೋರು ಕಾಂಗ್ರೆಸ್ನವರು. ಕರ್ನಾಟಕದಲ್ಲಿ ಅವ್ರ ಶಕ್ತಿ ಏನು ಅನ್ನೋದು ಗೊತ್ತಿದೆ. ಇವತ್ತು ಅವರು ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿ ಅಲಿತಾ ಇದ್ದಾರೆ. JDS ಪಕ್ಷದ ಈಗಿನ ಕೆಲವು ಶಾಸಕರುಗಳಿರ್ಬೋದು ಮತ್ತು ಕಳೆದ ಚುನಾವಣೆಯಲ್ಲಿ 2ನೇ ಸ್ಥಾನಕ್ಕೆ ಬಂದಂಥ ನಮ್ಮ ಪಕ್ಷದ ಅಭ್ಯರ್ಥಿಗಳೇನಿದ್ದಾರೆ, ಯಾರ್ಯಾರ ಮನೆ ಬಾಗಿಲಿಗೆ ಹೋಗಿ ಕಾಲು ಹಿಡಿತಾ ಇದ್ದಾರೆ ಅನ್ನೋದು ಗೊತ್ತು ನನಗೆ. ಕಾಂಗ್ರೆಸ್ ನಾಯಕರುಗಳು ಅವ್ರ ಪರಿಸ್ಥಿತಿ ಸದೃಢವಾಗಿದ್ದರೆ, ಸುಭದ್ರವಾಗಿದ್ದರೆ ಇನ್ನೂ ಅವರಿವ್ರ ಮನೆ ಬಾಗಿಲು ಅಲಿತಾರೆ. ನಿನ್ನೆ ಯಾವುದೋ ಒಂದು ಆರ್ಟಿಕಲ್ ನೋಡಿದೆ, ಯಾವುದೋ TVಲಿ ತೋರಿಸ್ತಾ ಇದ್ರಿ. ಒಕ್ಕಲಿಗ ಶಾಸಕರನ್ನು ಸಿದ್ದರಾಮಯ್ಯನವರು ಇವತ್ತು ಕುಮಾರಸ್ವಾಮಿ ವಿರುದ್ಧ ಎತ್ಕಟ್ಟಲಿಕ್ಕೆ ಎಲ್ಲರೂ ಇವತ್ತು JDS ಬಿಡಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ 18ಕ್ಕಿಂತ ಮುಂಚೆ 7 ಜನ ಕರ್ಕೊಂಡು ಹೋದ್ರಲ್ಲ, 7 ಜನ ಕರ್ಕೊಂಡೋಗಿ 120ರಿಂದ 78ಕ್ಕೆ ಬಂದರು. ಈಗೇನು ಕೈ ಹಾಕ್ತಾರೆ?
ಮುಂದಿನ ಚುನಾವಣೆ 28ಕ್ಕೋ 38ಕ್ಕೋ ಅವರು ಬರ್ತಾರೆ, ಗೊತ್ತು ನನಗೆ, ಕಾಂಗ್ರೆಸ್ನವರು. ನಾನು ಕಾರ್ಯಕರ್ತರ ಸಹಕಾರದೊಂದಿಗೆ ನಾನು ಯಾವುದೇ ಮುಖಂಡರುಗಳನ್ನು ಎಳಿಲಿಕ್ಕೆ ಹೋಗೋದಿಲ್ಲ. ಈಗ ನಾನು ಅದಕ್ಕೆ ಹೇಳಿದೆ, ಗ್ರಾಮ ಮಟ್ಟದಿಂದ ಪಕ್ಷದ ಸಂಘಟನೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಈಗಾಗಲೇ ಕೆಲವು ನಾನು ರೂಪರೇಷೆಗಳನ್ನು ಸಿದ್ಧಗೊಳಿಸಿದ್ದೇನೆ. 23 ನನ್ನ ರಾಜಕಾರಣದ ಒಂದು ರಿಯಲ್ ಹೋರಾಟ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದನ್ನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾಡಿನ ಜನತೆಗೆ ಹೇಳ್ತಕ್ಕಂಥದ್ದಷ್ಟೇ ಅಲ್ಲ, ನನ್ನ ಕಾರ್ಯಕರ್ತರು 12 ವರ್ಷ ನನ್ನನ್ನೇನು ಕಾಪಾಡಿದ್ದೀನಿ. ಈ ರಾಜ್ಯದಲ್ಲಿ ಪಕ್ಷ 20, 30, 40 ಸೀಟು ಗೆಲ್ಲಲಿಕ್ಕೆ ದುಡಿಮೆಯನ್ನು ಮಾಡಿದ್ದೀರಿ. ನಿಮ್ಮ ದುಡಿಮೆಗೆ ನಾನು ಫಲ ಕೊಟ್ಟಿಲ್ಲದೆ ಇರ್ಬೋದು ನಿಮಗೆ. ಅದಕ್ಕೆ ಕಾರಣ ಸ್ವತಂತ್ರವಾಗಿ ಸರ್ಕಾರ ಬರದೇ ಇದ್ದಂಥರಿಂದ. ಆ ಹಿನ್ನೆಲೆಯಲ್ಲಿ ಸ್ವತಂತ್ರವಾಗಿ ಸರ್ಕಾರ ತರಲಿಕ್ಕೆ ಯಾವ ಪಕ್ಷಗಳ ಜೊತೆಯಲ್ಲೂ ಪಕ್ಷದ ವಿಲೀನತೆಯೂ ಇಲ್ಲ, ಸ್ವತಂತ್ರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಪಕ್ಷ ಇವತ್ತು ಸಿದ್ಧವಾಗಿ ಹೊರಟಿದ್ದೇವೆ. ಈ ಒಂದು ಉಪಚುನಾವಣೆಗಳೇನಿದೆ, ಉಪಚುನಾವಣೆ ಫಲಿತಾಂಶ ಇದು ಶಾಶ್ವತವಾದಂಥ ಫಲಿತಾಂಶಗಳಲ್ಲ. ಸಾರ್ವತ್ರಿಕ ಚುನಾವಣೆಗಳು ನಡೆಯತಕ್ಕಂಥ ಪರಿಸ್ಥಿತಿನೇ ಬೇರೆ, ಈ ಉಪಚುನಾವಣೆ ಫಲಿತಾಂಶಗಳೇ ಬೇರೆ. ಗೊತ್ತಿದೆ ನನಗೆ ಯಾವ ರೀತಿ ನಡೀತಿದೆ ಉಪಚುನಾವಣೆಗಳು. ಅದರಿಂದ ನಮ್ಮ ಪಕ್ಷದಲ್ಲಿ ಯಾರೂ ಇವತ್ತು ಆತಂಕದಲ್ಲೂ ಇಲ್ಲ, ಅಧೀರತೆಯೂ ಇಲ್ಲ, ವಿಶ್ವಾಸ ಇಟ್ಕೊಂಡಿದ್ದೇವೆ. ಈ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಲಿಕ್ಕೆ ನಾಡಿನ ಜನತೆಯ ಸಮಸ್ಯೆಗಳನ್ನೇ ಮುಂದಿಟ್ಟುಕೊಂಡು ಯಾವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳಿರ್ತದೆ, ಆ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನತೆ ಮುಂದೆ ಹೋಗಲಿಕ್ಕೆ ಸಿದ್ಧತೆ ಮಾಡಿದ್ದೇನೆ. ನಾನು ಕೆಲವು ನಾಯಕರುಗಳಿಗೆ ನಮ್ಮ ಬಗ್ಗೆ ಪದೇ ಪದೇ ಭಜನೆ ಮಾಡೋದಿದೆಯಲ್ಲ, ಆ ಭಜನೆ ನಿಲ್ಲಿಸೋದ್ರಿಂದ ನಿಮಗೆ ಒಳ್ಳೆಯದು. ನೀವು ನನ್ನ ಬಗ್ಗೆ ಭಜನೆ ಮಾಡಿದಷ್ಟು, ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಹೇಳ್ತೀನಿ, ನನ್ನ ಬಗ್ಗೆ ಭಜನೆ ಮಾಡಿದಷ್ಟು ನನ್ನ ಶಕ್ತಿ ಇನ್ನೂ ಬೆಳೀತದೆ. ನನಗೆ ಗೊತ್ತು, ನನಗೆ ನೀವು ಭಜನೆ ನನ್ನ ಬಗ್ಗೆ ಮಾಡಿದಷ್ಟು ನನ್ನ ಹೆಸರನ್ನ ಎಷ್ಟು ಸಲ ಹೇಳ್ತೀರಿ ಅಷ್ಟೇ ನಾನು ಬಲಾಢ್ಯವಾಗಿ ಬೆಳೀತಕ್ಕಂಥದ್ದಕ್ಕೆ ವಾತಾವರಣ ನೀವೇ ಕಲ್ಪಿಸ್ಕೊಡ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಪದೇ ಪದೇ ಚರ್ಚೆ ಮಾಡಬೇಡಿ, ಜನಗಳ ಕಷ್ಟ ಸುಖ ನೋಡ್ಕೊಂಡು ಆಮೇಲೆ ಅದೆಂಥದ್ದು ನಿಮ್ಮ ಭಾಗ್ಯಗಳವಲ್ಲ ಕೊಟ್ಟಿದ್ದಾರಲ್ಲ ಈ ರಾಜ್ಯದಲ್ಲಿ ಸುವರ್ಣಾಕ್ಷರ. ಪಾಪ ಜನ ಮಾತನಾಡ್ತಾರೆ. ಅಲ್ಲೆಲ್ಲೋ ಚಾಮುಂಡೇಶ್ವರಿ ಕ್ಷೇತ್ರದ ಭಾಷಣ ನೋಡಿದೆ, ಈಗ ಜನ ಹೇಳ್ತಾರೆ, ಅಯ್ಯೋ ಸಿದ್ದರಾಮಯ್ಯವರೇ, ನಿಮ್ಮ ಸರ್ಕಾರ ಇದ್ದಾಗ ರಾಜ್ಯ ಸುವರ್ಣಾಕ್ಷರದ ದಿನಗಳನ್ನು ಕಂಡಿತ್ತು ಅಂತ ಹೇಳಿ. ಅದಕ್ಕೆ 78ಕ್ಕೆ ಇಳಿಸಿದ್ದು ನಿಮ್ಮ ಸುವರ್ಣ ದಿನಗಳನ್ನು ನೋಡಿ, ನೀವು ಕೊಟ್ಟಂಥ ಕಾರ್ಯಕ್ರಮ ನೋಡೇನೆ. ಅದರಿಂದ ಭಜನೆ ಸಾಕಿನ. ನಾನು ನಿಮ್ಮ ಬಗ್ಗೆ ಮಾತಾಡೋದು ಬೇಡ, ನೀವು ಮಾತಾಡೋದು ಅವಶ್ಯಕತೆ ಇಲ್ಲ. ಮಾತಾಡಿದ್ರೆ ನಾನು ಮತ್ತೆ ತಿರುಗಿಸ್ಕೊಡ್ಬೇಕಾಯ್ತದೆ ನಿಮಗೆ. ಪಾಪ ಈಗ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಋಣ ತೀರಿಸಬೇಕು ಅಂತ ಹೋಗಿದ್ದೆ ಅಂತ ಹೇಳ್ತೀರಿ. 5 ವರ್ಷ ಮುಖ್ಯಮಂತ್ರಿ ಇದ್ದಾಗ ಋಣ ತೀರಿಸ್ಬೋದಾಗಿತ್ತು, ಆ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ಬೋದಾಗಿತ್ತು. ಬಹುಶಃ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಕೊಟ್ಟಂಥ ಕಾರ್ಯಕ್ರಮಗಳು ನಿಮಗಿಂತ ಒಂದು ಹೆಜ್ಜೆ ಮುಂದೋಗಿ ಕೊಟ್ಟಿದ್ದೇನೆ, ಜನರ ವಿಶ್ವಾಸ ಗಳಿಸಿದ್ದೇನೆ ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ವರ್ಣ ಕ್ಷೇತ್ರಕ್ಕೆ ನಿಮ್ಮ ಮಗನೇ ನನ್ನ ಹತ್ರ ತಗೊಂಬಂದಿರೋ ಒಂದು ಪ್ರಪೋಸಲ್ಲು, ನೀವು 5 ವರ್ಷ ಮುಖ್ಯಮಂತ್ರಿ ಆಗಿ ಯಾವುದೋ ಒಂದು 250 ಕೋಟಿ ಕಾಮಗಾರಿ ಅಂತೇಳಿ ತಂದರು ನಿಮ್ಮ ಮಗನೇ. ಹಾಗಿದ್ರೆ ನೀವು ಮುಖ್ಯಮಂತ್ರಿ ಇದ್ದಾಗ 5 ವರ್ಷದಲ್ಲಿ ವರ್ಣ ಕ್ಷೇತ್ರಕ್ಕೂ ಎಷ್ಟು ಕೆಲಸ ಮಾಡಿದ್ರಿ ಅನ್ನೋದು ಆ ಅರ್ಜಿ ನೋಡಿದ್ರೆ ಗೊತ್ತಾಯ್ತದೆ. ಅದರಿಂದ ನಮ್ಮ ದುಡಿಮೆಯ ಮೇಲೆ ಈ ಪಕ್ಷ ಏನು ಕಟ್ತಾ ಇದ್ದೇನೆ, ಇವತ್ತು ಜನಗಳ ಕಷ್ಟದ ಬಗ್ಗೆ, ಜನಗಳ ಸಮಸ್ಯೆ ಬಗ್ಗೆ, ನಾಡಿನ ಏನು ಒಂದು ವಾತಾವರಣ ಇದೆ ಅದರ ಬಗ್ಗೆ ಚರ್ಚೆ ಮಾಡೋಣ ಇನ್ನು ಮುಂದಿನ ದಿನ. ಸಾಕು, ಈಗ ಪ್ರಚಾರಗಳು ನಮಗೂ ಒಳ್ಳೆ ಪ್ರಚಾರ ಸಿಕ್ಕಿದೆ, ನಿಮಗೂ ಒಳ್ಳೆ ಪ್ರಚಾರ ಸಿಕ್ಕಿದೆ. ಅದರಿಂದ ಮತ್ತೆ ಪದೇ ಪದೇ ನಾನು ಎಲ್ಲ ಪಕ್ಷದ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ, JDS ಪಕ್ಷ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಗಳ ಜೊತೆ ವಿಲೀನ ಆಗ್ತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಆಮೇಲೆ ಕೆಲವರು ಹೇಳ್ತಾರೆ, ಪಾಪ JDS ಪಕ್ಷದ ದ್ವಂದ್ವ ನಿಲುವುಗಳು ಅಂತಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ದ್ವಂದ್ವ ನಿಲುವುಗಳಿಲ್ಲ. ನಿಮ್ಮ ಭೂ ಸುಧಾರಣೆ ಕಾಯ್ದೆ ಬಗ್ಗೆ, ತಿದ್ದುಪಡಿ ಬಗ್ಗೆ ಹೌದು, ಮೊದಲು ನಾವು ವಿರೋಧ ಮಾಡಿದ್ವಿ. ಈಗಾಗಲೇ ನಾನು ಸಮಜಾಯಿಷಿ ಕೊಟ್ಟಿದ್ದೇನೆ. ಮೊದಲು ವಿರೋಧ ಮಾಡಲಿಕ್ಕೆ ಕಾರಣ ಈ ತಿದ್ದುಪಡಿಗಳಲ್ಲಿ ಇದ್ದಂಥ ಮಾರಕವಾದಂಥ ತಿದ್ದುಪಡಿಗಳನ್ನು ಕೈ ಬಿಟ್ಟಂಥದ್ದಕ್ಕೆ ನಮ್ಮ ಸಲಹೆಯನ್ನು ಸ್ವೀಕಾರ ಮಾಡಿದ್ರಿಂದ ಸರ್ಕಾರ, ನಂತರ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ ಆ ವಿಷಯದಲ್ಲಿ. ಈಗ ಗೋಹತ್ಯೆ ವಿಷಯದಲ್ಲಿ ಕಾನೂನು ತರಲಿಕ್ಕೆ ಹೊರಟಾಗ ನಾವು ಯಾವ ಕಾರಣಕ್ಕೂ ಬೆಂಬಲ ಕೊಡಲ್ಲ ಅಂತ ಹೇಳೋದು.
ಅದರ ಹಿನ್ನೆಲೆಯಲ್ಲೇ ಇವತ್ತು ಆರ್ಡಿನೆನ್ಸ್ ಹೊರಡಿಸಕ್ಕೆ ಹೊರಟಿದ್ದಾರೆ. ನಾವು ವಿಷಯಗಳ ಆಧಾರದ ಮೇಲೆ ರಾಜ್ಯದ ಒಳಿತಿನ ಹಿನ್ನೆಲೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಯಾರಿಗೋ ನಾವು ಯಾವುದೋ ಮೃದು ಧೋರಣೆ ಅಂತಕ್ಕಂಥ ಭಾವನೆ ಎಲ್ಲೂ ಇಲ್ಲ. ಭಾಳ ಸ್ಪಷ್ಟವಾಗಿ ನಾಡಿನ ಜನತೆಗೆ ನಿಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಂ, ಏನು ಅವ್ರಿಗೂ ರಿಯಲೈಸ್ ಆಗಿದೆ ಈಗ ಮಾತಾಡೋದು ಬೇಡ ಅಂತ. ಈಗ ನಾನು ಎಷ್ಟು ಸಲ ನಿಮ್ಮ ಮುಂದೆ ಹೇಳಿದ್ದೇನೆ, ನನ್ನ ಹೆಸರನ್ನು ಪದೇ ಪದೇ ಯಾಕೆ ಹೇಳಿ ಮುಜುಗರಕ್ಕೆ ಒಳಗಾಗ್ತೀರಿ ಅಂತ ಹೇಳಿದ್ದೀನಿ. ಅವ್ರಿಗೆ ಅದು ಹೇಳೇ ಅವ್ರು ಹೊಟ್ಟೆಪಾಡು ಮಾಡಬೇಕು ರಾಜಕೀಯದಲ್ಲಿ. ಸಿದ್ದರಾಮಯ್ಯನವರು ದುಡಿಮೆ ಮೇಲಲ್ಲ, ನಮ್ಮ ಪಕ್ಷವನ್ನು ಬಿ ಟೀಮ್ ಅಂತ ಹೇಳೇ ಅವರು ಈ ನಾಡಿನ ಜನತೆಯ ಮತ ಪಡೀಲಿಕ್ಕೆ ಹೊರಟಿರೋದು. ಒಂದು ಸಮಾಜದ್ದು, ಆ ಸಮಾಜಕ್ಕೆ ಇವ್ರು ಏನು ಕೊಟ್ಟವ್ರು ಅನ್ನೋದು ಗೊತ್ತು. ಬಿ ಟೀಮ್ ಅಂತ ಯಾಕೆ ಹೇಳ್ತಾರೆ? ಅವ್ರ ಹತ್ರ ವಿಷಯ ಇಲ್ಲ JDS ಬಗ್ಗೆ ಮಾತನಾಡಲಿಕ್ಕೆ. ಅದ್ರ ಮೇಲೆ ರಾಜಕೀಯದ ಹೊಟ್ಟೆಪಾಡು ಮಾಡಬೇಕಾಗಿದೆ ಅವರು, ಬಿ ಟೀಮ್ ಅಂತ ಹೇಳ್ಕೊಂಡು ಜನತಾ ದಳದ ಬಗ್ಗೆ. ಈಗ CM ಇಬ್ರಾಹಿಂ ಅವರು ಅವ್ರಿಗೂ ಒತ್ತೆಂಥ ಉತ್ತಮವಾದಂಥ ಸ್ನೇಹಿತರಿದ್ದಾರೆ, ನಮಗೂ ಸ್ನೇಹಿತರಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. CM ಇಬ್ರಾಹಿಂ ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅವರೇನು ರಾಜಕೀಯದಲ್ಲಿ ಅಂಬೆಗಾಲಿಟ್ಟಿರ್ತಕ್ಕಂಥವ್ರ, ಅವ್ರಿಗೂ ಅನುಭವಗಳಿದೆ. ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಮಾಡ್ತಾರೆ ಅವರು, ಅಷ್ಟೇ. ಅದು ಅವ್ರಿಗೆ ಸೇರಿರ್ತಕ್ಕಂಥದ್ದು. ನಾನು ಅದನ್ನೇ ಹೇಳ್ತಾ ಇರೋದು. ವಿಷಯಾಧಾರಿತ ವಿಷಯಗಳಲ್ಲಿ ಯಾವುದೇ ಸರ್ಕಾರಗಳಿರಲಿ, ರಾಜ್ಯಕ್ಕೆ ಒಳಿತು ಮಾಡ್ತಕ್ಕಂಥ ವಿಷಯಗಳು ಬಂದಾಗ ಬೆಂಬಲ ಕೊಟ್ಟಿದ್ದೇವೆ, ಮುಂದಕ್ಕೂ ಕೊಡ್ತೇವೆ. ಆದರೆ ಮಾರಕವಾದಂಥ ವಿಷಯಗಳು ಬಂದಾಗ ಬೆಂಬಲ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ಮೈತ್ರಿ ಬಗ್ಗೆ BJPಗೆ ಈಗ ಅವಶ್ಯಕತೆ ಏನಿದೆ? ಸ್ವತಂತ್ರವಾಗಿ ಅವರಿಗೆ ಅಧಿಕಾರ ನಡೆಸ್ತಾ ಇದ್ದಾರೆ. ನಮ್ಮ ಅವಶ್ಯಕತೆ ಅವ್ರಿಗೂ ಇಲ್ಲ. ಈಗ ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಒಂದು 2-3 ಬಾರಿ. ಈಗ ನಾನು ಈಗಾಗಲೇ ಹೇಳಿದ್ದೇನೆ, ನನ್ನ ಕ್ಷೇತ್ರದಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಕೆಲವು ಕಾರ್ಯಕ್ರಮಕ್ಕೆ ಏನು ಚಾಲನೆ ಕೊಟ್ಟಿದ್ದೆ, ಅದನ್ನು ಮುಂದುವರಿಸ್ತಕ್ಕಂಥದ್ದಕ್ಕೆ ಮನವಿ ಮಾಡಲಿಕ್ಕೆ ಹೋಗಿದ್ದೇನೆ. ಅದು ಹೊರತುಪಡಿಸಿ ನಾನು ಅವ್ರ ಜೊತೆಯಲ್ಲಿ ಅವರು ಪಾಪ ರಾಜಕೀಯ ಮಾತಾಡಿಲ್ಲ, ನಾನು ಸಹ ರಾಜಕೀಯ ಮಾತಾಡಿಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಭೇಟಿ ಮಾಡಿದ್ದೇನೆ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು. ಈ ಜನತಾದಳದ ಬಗ್ಗೆ ಒಂದಕ್ಕೆ ಯಾಕೆ ಮಾತಾಡ್ತೀರಿ? ಈಗ ನಾನು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ಗುಜರಾಲ್ ಅವ್ರ ಸರ್ಕಾರ ಇತ್ತು 98ರಲ್ಲಿ, ದೇವೇಗೌಡರು ರಾಜೀನಾಮೆ ಕೊಟ್ಟ ನಂತರ ಗುಜರಾಲ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಗುಜರಾಲ್ ಸರ್ಕಾರ ಯಾತಕ್ಕೆ ಹೋಯಿತು? ಇದೇ ಕಾಂಗ್ರೆಸ್ ನಾಯಕರುಗಳು ರಾಜೀವ್ ಗಾಂಧಿ ಅವರ ಹತ್ಯೆಗೆ DMK ಅವರು ಕಾರಣ ಇದ್ದಾರೆ, DMKನ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಅಂತ ಹೇಳಿ ಒತ್ತಡ ಹಾಕಿದ್ರು ಗುಜರಾಲ್ ಸರ್ಕಾರದ ಮೇಲೆ. ಅವರು ರಾಜೀನಾಮೆ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಕೊಟ್ಟಂಥ ಬೆಂಬಲ ತಗೊಂಡ್ರು, ವಾಪಸ್ ತಗೊಂಡ್ರು ಕಾಂಗ್ರೆಸ್ಸು. ನಂತರ BJP ಸರ್ಕಾರ ಬಂತು, BJP ಸರ್ಕಾರದಲ್ಲೂ DMK ಅವರು ಮಂತ್ರಿಗಳಾಗಿದ್ದರು. ಅದಾದ ನಂತರ ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಯಾವ ರಾಜೀವ್ ಗಾಂಧಿ ಅವರ ಹತ್ಯೆಗೆ DMK ಮೇಲೆ ದೋಷಾರೋಪಣೆ ಹೊರಿಸಿದ್ರು, ಅದೇ DMK ಪಕ್ಷದ ಸಚಿವರುಗಳನ್ನು ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ 10 ವರ್ಷ ಆಡಳಿತ ನಡೆಸಿದ್ರು. ರಾಷ್ಟ್ರೀಯ ಪಕ್ಷಗಳು ಈಗ ನಿಮ್ಮ ನಿತೀಶ್ ಕುಮಾರ್ ಬಿಹಾರದಲ್ಲಿ ಯಾವ ಲಲ್ಲೂ ಪ್ರಸಾದ್ ಯಾದವ್ ಅವರ ಜೊತೆಯಲ್ಲಿ ಚುನಾವಣಾ ಹೊಂದಾಣಿಕೆ ಮಾಡ್ಕೊಂಡು ಸೀಟ್ ಹಂಚಿಕೆ ಮಾಡ್ಕೊಂಡಲ್ಲ ನಿತೀಶ್ ಕುಮಾರ್ ಅವರು, ಮೆಜಾರಿಟಿ ಬಂದು ಜನ ಒಪ್ಪಿಗೆ ಕೊಟ್ಟಲ್ಲಿ, ಜನಾದೇಶ ಕೊಟ್ಟು ಲಲ್ಲೂ ಪ್ರಸಾದ್ ಯಾದವ್ ಅವರಿಗೆ ಕೈ ಕೊಟ್ಟರು, ಮತ್ತು BJPಗೆ ಹೋಗಿ ಸೇರ್ಕೊಂಡ್ರ ನಂತರ ಸರ್ಕಾರ ಮಾಡಿ. ಈ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಸಿದ್ಧಾಂತಗಳು ಉಳಿದಿಲ್ಲ. ಬರೀ JDS ಪಕ್ಷದ ಬಗ್ಗೆ ಯಾಕೆ ದೋಷಾರೋಪಣೆ ಕೊಡ್ತೀರಿ? ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳನ್ನು ಅವರ ಒಂದು ಭದ್ರತೆಗೋ ಇಲ್ಲ ಅವರ ಬೆಳವಣಿಗೆಗೋ
ಪ್ರಾದೇಶಿಕ ಪಕ್ಷಗಳನ್ನು ಅವರ ಇಚ್ಛಾನುಸಾರ ಉಪಯೋಗ ಮಾಡ್ಕೋತಾರೆ. ನಂತರ ದೋಷ ಕೊಡೋದು ಪ್ರಾದೇಶಿಕ ಪಕ್ಷಗಳ ಮೇಲೆ. ಅದರಿಂದ ಇಲ್ಲಿ ಸಿದ್ಧಾಂತ ಅಂತಕ್ಕಂಥದ್ದು ಯಾವ ಪಕ್ಷಗಳಲ್ಲೂ ಉಳಿದಿಲ್ಲ. ಇವತ್ತು ಐಡಿಯಾಲಜಿ ಅಂತಕ್ಕಂಥದ್ದು ಏನು ಕೆಲವರು ಚರ್ಚೆ ಮಾಡ್ತಾರೆ, JDS ಐಡಿಯಾಲಜಿನೇ ಇಲ್ಲ ಅಂತ ಹೇಳಿ. ಈ ಐಡಿಯಾಲಜಿ ವಿಷಯದಲ್ಲಿ ಬಂದರೆ ಯಾವ ಪಕ್ಷಗಳು ನೈತಿಕತೆಗಳನ್ನು ಉಳಿಸ್ಕೊಂಡಿಲ್ಲ. ಅವರು ದೊಡ್ಡವರಿದ್ದಾರೆ ಬಿಡಿ, ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ಹಾಂ, ಇದು JDSಗಿದು ಹುಟ್ಟಿದ ಹುಟ್ಟುಶಾಪ, ಇದು ಏನು ಮಾಡೋಕ್ಕಾಗಲ್ಲ. JDS ಪಕ್ಷದಿಂದ ಬೆಳಕತ್ತಾರೆ. ಅವ್ರಿಗೇನಾಗಿದೆ ನನಗೆ ಗೊತ್ತಿಲ್ಲ. ಯಾರಿಗಾದರೂ ನಿಜವಾದ, ಈಗ ಡಾಕ್ಟ್ರ್ ಆದವನಿಗೆ ನಿಜವಾದ ಹೊಟ್ಟೆ ನೋವಿದ್ದರೆ ಔಷಧಿ ಕೊಡ್ಬೋದು, ಕೃತಕವಾದಂಥ ಹೊಟ್ಟೆ ನೋವಿದ್ದರೆ ಔಷಧಿ ಕೊಡೋಕ್ಕಾಗಲ್ಲ. ಇಲ್ಲಿ ಕೆಲವರು ಈ ರೀತಿ ಹೇಳಿಕೆ ಕೊಡೋರು ಇದ್ದಾರಲ್ಲ, ಏನು ಇವರಿಂದಲೇ ಪಕ್ಷ ಉಳ್ಕೊಂಡಿದೆಯಾ? ಪಕ್ಷ ಉಳಿಸೋರು ಕಾರ್ಯಕರ್ತರು. ದೇವೇಗೌಡರ ಬಗ್ಗೆ ನೆನ್ನೆಯವ್ರು ಮಾತನಾಡಿರೋ ಪದ ಇದೆಯಲ್ಲ, ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವೆಲ್ಲ ಏನು ಮಾಡಿದ್ರಿ, ಆ ಚುನಾವಣೆಗಳನ್ನು ಯಾವ ರೀತಿ ನಡೆಸಿದ್ದೀರಿ ಗೊತ್ತಿದೆ ನನಗೆ. ಚುನಾವಣೆ ಆಯಿತು, ನಮ್ಮ ಕುಟುಂಬಕ್ಕೆ ಸೋಲು ಗೆಲುವು ಕಳೆದ 20 ವರ್ಷದಿಂದ ನೋಡಿದ್ದೇವೆ. 89ರಿಂದ ನೋಡಿದ್ದೇನೆ. ದೇವೇಗೌಡರು 2 ಕಡೆ ಸೋತಿದ್ದು ನೋಡಿದ್ದೇನೆ. ನಾನಿನ್ನೂ ರಾಜಕಾರಣಕ್ಕೆ ಬರದೇ ಇರತಕ್ಕಂಥ ದಿನಗಳಲ್ಲಿ 2 ಕಡೆ ಸೋತರು. ಕನಕಪುರ ಹೊಳೆನರಸೀಪುರದಲ್ಲಿ ಸೋತರು. 99ರಲ್ಲಿ ನಾನೂ ಸೋತೆ, ರೇವಣ್ಣ ಸೋತ, ದೇವೇಗೌಡರು ಸೋತರು. ಇದೇನು ನಮಗೇನು ಹೊಸದೇನಲ್ಲ. ಶ್ರೀನಿವಾಸ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಒಳ ಒಪ್ಪಂದ ಮಾಡ್ಕೊಂಡು ಸತ್ಯ ಅಂತ ಏನು ಹೇಳಿದ್ದಾರೆ, ಅವರು ಬಹುಶಃ ತುರುವೇಕೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಹೇಳಿರಬೇಕು. ಅವರು ತುರುವೇಕೆರೆ ಕ್ಷೇತ್ರದಲ್ಲಿ ನನ್ನ ಅಭ್ಯರ್ಥಿ ಸೋಲಿಕ್ಕೆ ಯಾರು ಕಾರಣ? MT ಕೃಷ್ಣಪ್ಪ. ಇವರ ಕುಟುಂಬದ ವರ್ಗದವರೆಲ್ಲ ಹೋಗಿ ಯಾರ ಪರವಾಗಿ ಕೆಲಸ ಮಾಡಿದ್ರು? ಇಂಥವ್ರು ನಾವು ಬೆಂಬಲ ಕೊಟ್ಟೆ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು ನಾನು ಒಪ್ಕೋತೀನಿ. ತುರುವೇಕೆರೆಯಲ್ಲಿ BJP ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಇದೇ ಶ್ರೀನಿವಾಸ್ ಕಾರಣ. ಆದರೂ ಅವನು ಕ್ಷಮಿಸೋದು. ಅದಕ್ಕೆ ಆ ಮನುಷ್ಯ ನಮಗೆ ಕೊಡ್ತಿರೋ ಬಳುವಳಿ ಇದು. ಮಂತ್ರಿ ಮಾಡಿದೆ, ಏನು ಅನ್ಯಾಯ ಮಾಡಿದ್ದೆ ಇವರಿಗೆ? ಪಾಪ ಅವರಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಡಬೇಕಾಗಿತ್ತು, ಇಲ್ಲ ಇರಿಗೇಷನ್ ಕೊಡಬೇಕಾಗಿತ್ತು, ಕೊಡೋಕ್ಕಾಗಲಿಲ್ಲ ನಮ್ಮ ಕೈಲಿ. ಏಕೆಂದರೆ ಅವರೆಲ್ಲ ಭಾಳ ಅತಿರಥ, ನಮ್ಮೆಲ್ಲರಿಗಿಂತ ಬುದ್ಧಿವಂತರಲ್ಲ ಅವರು. ಪಾಪ ಸಣ್ಣ ಇಲಾಖೆ ಕೊಟ್ಟೆ. ಹೋಗೋದಿದ್ರು ಹೋಗಿ, ನೀವೆಲ್ಲ ಎಲ್ಲೆಲ್ಲಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. 1 ವರ್ಷದಿಂದ ನೀವೇನು ನಮ್ಮ ಸಂಪರ್ಕದಲ್ಲಿಲ್ಲ, ನಮ್ಮ ಪಕ್ಷದ ಸಂಘಟನೆಯಲ್ಲಿ ಇಲ್ಲ, ನೀವು ಗೊತ್ತು ನನಗೆ. ನಿಮ್ಮ ಸಂಬಂಧ ಇರೋದು ಯಾರ ಜೊತೆ ಅನ್ನೋದು ಗೊತ್ತು. ಏನು ಸತ್ಯ ಹರಿಶ್ಚಂದ್ರ ಇವರೊಬ್ಬರೇ, ನಾವೆಲ್ಲ ಅಸತ್ಯ ನುಡಿಯೋರು, ಇವರೊಬ್ಬರೇ ಸತ್ಯ ನುಡಿಯೋರು ಇವರು. ಅದು ಅವರಿಗೆ ಕ್ರಮ ತೆಗೆದುಕೋಬೇಕಾದ್ರೆ ತಗೋತೀವಿ. ಯಾಕೆಂದರೆ ಇವತ್ತು ಕಾಂಗ್ರೆಸ್ನ ಕೆಲವರು ನಾಯಕರು, ಕೆಲವರು ನಮ್ಮವ್ರ ಮನೆಗಳಿಗೆ ಟವಲ್ ಹಾಕೋರಲ್ಲ ಪಕ್ಷಕ್ಕೆ ಸೇರಿಸ್ಕೊಳ್ಳೋಕ್ಕೆ, ಅವರುಗಳಿಗೆ ಸಲಹೆ ಕೊಟ್ಟಿರೋದು ಕಾಂಗ್ರೆಸ್ ನಾಯಕರುಗಳು, JDSಯಿಂದ ನಿಮ್ಮನ್ನು ಏನಾದರೂ ಮಾಡಿ ಅವರೇ ಪಕ್ಷದಿಂದ ಹೊರಗಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಳ್ಳಿ ಅಂತ. ಅದು ನನ್ನ ಹತ್ರ ಮಾಹಿತಿ ಇದೆ. ಅದಕ್ಕೆ ಈ ರೀತಿ ಪದೇ ಪದೇ ನಮ್ಮನ್ನು ಉದ್ರೇಕಗೊಳಿಸ್ತಕ್ಕಂಥದ್ದಕ್ಕೆ ಈ ಸುಳ್ಳುಗಳನ್ನು ಹೇಳಿ ಅವರ ಒಂದು ಇಡನ್ ಅಜೆಂಡಾಗಳು ಇಟ್ಕೊಂಡಿದ್ದಾರಲ್ಲ ಈಗ ಕೆಲವ್ರ ಜೊತೆಲಿ, ಅದಕ್ಕೆ ಈ ರೀತಿ ಹೇಳಿಕೆಗಳು ಕೊಟ್ಕೊಂಡಿರ್ತಕ್ಕಂಥದ್ದು ಗೊತ್ತಿದೆ. ಹೇಳವರು ಪಾಪ ಇಲ್ಲೇ ಇರ್ತೀನಿ ನಾನು ಜನತಾದಳದಲ್ಲೇ, ಅವ್ರು BJP ಜೊತೆ ಹೋದಾಗ ಆಗ ನಾನು ತೀರ್ಮಾನ ಮಾಡ್ತೀನಿ ಅಂತ. ನಾನು BJP ಜೊತೆ ಹೋಗೋ ಪ್ರಶ್ನೆನೇ ಇಲ್ಲದೆ ಇದ್ದಾಗ ಅವ್ರು ತೀರ್ಮಾನ ಮಾಡೋದೇನು ಬಂತು? ಮಾತನಾಡಬೇಕಾದ್ರೆ ಅವ್ರಿಗೇನಾದರೂ ಪಕ್ಷ ನಿಷ್ಠೆ ಅನ್ನೋದಿದ್ದರೆ ಬಂದಿಲ್ಲಿ ಚರ್ಚೆ ಮಾಡಲಿ. ಕಾಂಗ್ರೆಸ್ ನಾಯಕರು ಮನೇಲಿ ಕೂತ್ಕೊಂಡ್ಬಿಟ್ಟು ಅವ್ರು ಹಳೆ ಸ್ನೇಹಿತರಂತೆ, ಅದಕ್ಕೆ ಕರೆದು ಬಿಟ್ರಂತೆ, ಅಲ್ಲಿ ಹೋಗಿ ಪ್ರಶ್ನೆ ಉದ್ದೇಶ ಮಾತನಾಡ್ತಾರಂತೆ, ಸತ್ಯನೇ ಹೇಳ್ಬಿಟ್ರಂತೆ. ಹೌದು, ಒಳ ಒಪ್ಪಂದ ಆಗಿದ್ದು ನಿಜ ಅಂತ. ಹೌದು, ಅವ್ರು ಹೇಳಿದ ಸತ್ಯನೇ. ಒಳ ಒಪ್ಪಂದ ಆಗಿದ್ದು ಅವರಿಗೆ ಅಲ್ಲಿ ಯಾರೋ ಮಸಾಲೆ ಜಯರಾಮ ಅವರಿಬ್ಬರು ಒಳ ಒಪ್ಪಂದ ಮಾಡ್ಕೊಂಡಿದ್ರು. JDS ಪಕ್ಷ ಅಲ್ಲ ಒಳ ಒಪ್ಪಂದ ಮಾಡ್ಕೊಂಡಿದ್ದು. ಪಾಪ ಅವ್ರು ಮಾಡ್ಕೊಂಡ ಪಾಪಕಾರಿಗಳಿಗೆ ನನ್ನ ಪಕ್ಷನೇ ಯಾಕೆ ಎಳಿತಾರೆ ಅವರು? ನಾವು ಕ್ರಮ ಯಾತಿಗೆ ತಗೊಳ್ಳಿಲ್ಲ ಅಂದರೆ ಜನಗಳಿಗೂ ಅರ್ಥ ಆಗಲಿ ಇವ್ರ ನಡವಳಿಕೆಗಳು ಅಂತ.
ಏಕೆಂದರೆ ನಮ್ಮನ್ನು ಬೆಳೆಸಿರ್ತಕ್ಕಂಥ ಜನಕ್ಕೆ ಯಾರ್ಯಾರು ಏನೇನು ಮಾಡ್ತಾರೆ ಅಂತಕ್ಕಂಥದ್ದು ಜನಗಳಿಗೆ ಮನವರಿಕೆ ಆಗಬೇಕು. ಅದಕ್ಕೆ ಬಿಟ್ಟಿದ್ದೇನೆ. ಮುಂದೆ ಏನು ತಗೋಬೇಕು ನಮಗೆ ಗೊತ್ತು, ಯಾವ ಸಂದರ್ಭದಲ್ಲಿ ತಗೋಬೇಕು ತಗೋತೀವಿ ತೀರ್ಮಾನ. ಈ ಪಕ್ಷಕ್ಕೆ ಯಾರೂ ಅನಿವಾರ್ಯತೆ ಇಲ್ಲ, ಯಾರ ಅನಿವಾರ್ಯತೆಯೂ ಇಲ್ಲ. ಈ ಲೀಡರ್ಗಳದು ಅನಿವಾರ್ಯತೆ ಇರೋದು ಈ ರಾಜ್ಯದಲ್ಲಿ. ಈ ಪಕ್ಷಕ್ಕೆ ಯಾರು ಬೆಳೆಸ್ಕೊಂಬಂದ್ರಲ್ಲ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು, ನಮ್ಮಿಂದ ಏನೂ ಪಡಿದೇ ಇರೋರು, ಅವರ ಅನಿವಾರ್ಯತೆ ಇದೆ ಈ ಪಕ್ಷಕ್ಕೆ. ಇಂಥವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬಸ್ ಹತ್ತಾರೆ, ಹೊಸ ಬಸ್ ಬಂದರೆ ಹಳೆ ಬಸ್ ಬಿಡ್ತಾರೆ, ಹೊಸ ಬಸ್ ಹತ್ತಾರೆ. ಇದು ಮಾಮೂಲಿ ಸರ್ವೇ ಸಾಮಾನ್ಯ ಪಕ್ಷಗಳಲ್ಲಿ. ಸದ್ಯ ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟವ್ರು ನಮಗೆ. ರಾಜಣ್ಣವ್ರಿಗಿಂತಲೂ ಪ್ರಿನ್ಸಿಪಲ್ ಯಾರಾದರೂ ಸಿಗ್ತಾರೆ ನಿಮಗೆ? ರಾಜಣ್ಣವ್ರಿಗಿಂತಲೂ ಸಿಗೋದಿಲ್ಲ ಪಾಪ. ಅವ್ರ ಬಗ್ಗೆ ಯಾಕೆ ಮಾತಾಡಲಿ ನಾನು? ಎಲ್ಲ ಯಾವ ರೀತಿ ಆ DCC ಬ್ಯಾಂಕ್ನ, ಅಪೆಕ್ಸ್ ಬ್ಯಾಂಕ್ನ ದುರುಪಯೋಗ ಪಡಿಸ್ಕೊಂಡು ಆ ರಾಜಕೀಯದಲ್ಲಿ ಇವತ್ತು ಏನೋ ಅಂಬೆಗಾರ ಇಟ್ಕೊಂಡು ಹೊರಟವ್ರಿಗೆ ಗೊತ್ತಿದೆ ನನಗೆ. ನಾವು ಆ ರೀತಿ ರಾಜಕೀಯ ಮಾಡಿಲ್ಲ. ನೋಡಿ, ಇಲ್ಲಿ ಹೊಂದಾಣಿಕೆ ಪ್ರಶ್ನೆ ಯಾರು ನಮ್ಮ ಮುಂದೆ ಅವರೂ ಪ್ರಪೋಸಲ್ ತಂದಿಲ್ಲ, ನಾವು ತಗೊಂಡೋಗಿಲ್ಲ. ಯಾತಕ್ಕೆ ಈ ರೀತಿ ಸುದ್ದಿಗಳು ಬರ್ತವೋ ನನಗಂತೂ ಗೊತ್ತಿಲ್ಲ. ಆ ಪ್ರಶ್ನೆ ಇಲ್ಲದಿದ್ದ ನಾನು ಉತ್ತರ ಏನು ಕೊಡಲಿ? ಅಲ್ಲ, ಸತ್ಯ ಅದು. ಯಡಿಯೂರಪ್ಪನವರು ನಿಜಕ್ಕೂ ಅವರು ದುಡಿಮೆ ಮಾಡಿ ಬಂದಿದ್ದಾರೆ. ಅವರ ಒಂದು ಪಕ್ಷದಲ್ಲಿ 45 ವರ್ಷ 2 ಸ್ಥಾನದಿಂದ ಇಲ್ಲಿವರೆಗೂ ಬರಬೇಕಾದ್ರೆ ಆ ಒಂದು ಪಕ್ಷದ ಅಧಿಕಾರಕ್ಕೆ ತರ್ತಕ್ಕಂಥದ್ದು, ಆ ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ದು ಕಷ್ಟ ಏನು ಅನ್ನೋದು ಯಡಿಯೂರಪ್ಪನವ್ರಿಗೆ ಗೊತ್ತಿದೆ. ಅದರ ಹಿನ್ನೆಲೆಯಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು. ದಯವಿಟ್ಟು ಈ ರೀತಿ ವಿಷಯಗಳಿಗೆ ಮಹತ್ವ ಕೊಡೋದು ಬೇಡ ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೀನಿ ಎಲ್ಲರಿಗೂ. ಈಗ ನಾನು ನಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳೋದು ಅದೆಂಥದ್ದು, ನೀವು ನೆನ್ನೆ ತುಮಕೂರದ ಪ್ರೆಸ್ ಮೀಟಿಗೆ ಕುಮಾರಸ್ವಾಮಿಗೆ ದಳಪತಿಗಳಿಗೆ ಮತ್ತೊಂದು ಬಿಗ್ ಶಾಕ್. ನನಗೆ ಶಾಕ್ ಆಗೋದೇ ಇಲ್ಲ. ಅವೆಲ್ಲ ಯಾರ್ಯಾರು ಹೋಗ್ತಾರೆ ಅನ್ನೋದು ನನಗೆ ಮೊದಲೇ ಗೊತ್ತು, ನನ್ನ ಹತ್ರ ಇದೆ. ನಾನು ಇದೆಲ್ಲ ಮೆಂಟಲಿ ಪ್ರಿಪೇರ್ ಆಗಿ ಹೋಗಿದ್ದೀನಿ. ಅದರಿಂದ ನನಗೆ ಯಾವ ಶಾಕು ಯಾರೂ ಕೊಡಲಿಕ್ಕಾಗೋದು ಇಲ್ಲ. ಬೆಳವಣಿಗೆ ಆಗ್ತದೆ. ನಾನು ಹೇಳ್ತಾ ಇದ್ದೀನಲ್ಲ, ಜನವರಿ ನಂತರ ಪಕ್ಷದ ಸಂಘಟನೆಗೆ ನಾವು ಒತ್ತು ಕೊಡ್ತಕ್ಕಂಥದ್ದು ನನ್ನ ಗುರಿ. ಪಕ್ಷಕ್ಕೆ ಪಾಪ ಶಾಕ್ ಕೊಡ್ತಾರೋ ಏನೋ ಕೂರಾಗಿ ಇಡ್ತಾರೋ ಪಕ್ಷನ, ಅದೆಲ್ಲ ಬೇರೆಯವ್ರಿಗೆ ಬಿಟ್ಟುಬಿಟ್ಟಿದ್ದೀನಿ. ಮಾಡ್ಕೊಂಡು ಹೋಗಲಿ ಅವರು, ಶಾಕ್ ಕೊಡೋರು. ಪಕ್ಷದ ಸಂಘಟನೆ ಯಾಕೆ ಮಾಡಬೇಕು, ಅದಕ್ಕೆ ನಾನು ಏನು ಪ್ರೋಗ್ರಾಮ್ಗಳು ಹಾಕಬೇಕು. ಪಾಪ ನಾನು ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ನವ್ರಿಗೆ ಶಕ್ತಿ ಇಲ್ಲ. ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಯಾರ್ಯಾರನ್ನ ಎಳಿಬೇಕು ಅಂತ ಒದಾಡ್ಕೊಂಡು ಕೂತವ್ರೆ. ಬಾಗಿಲು ತೆಗೆದಿದ್ದೀವಿ, ಯಾರನ್ನು ಕರ್ಕೊಂಡು ಹೋಗ್ಬೇಕು ಅಂತವ್ರು ಕರ್ಕೊಂಡು ಹೋಗಲಿ. ಬೆಳೆದಿರೋ ಮನೆ ಉಳಿಸ್ಕೊತೀವನ್ನ ಉಳಿಸ್ಕೊತಾರೆ. ಅದರಿಂದ ನಾನು ಇದರಿಂದ JDS ಪಕ್ಷಕ್ಕೆ ಯಾವ ಶಾಕು ಯಾರೂ ಕೊಡಲಿಕ್ಕಾಗೋದಿಲ್ಲ. ಇದು ಶಾಕ್ ಪ್ರೂಫ್ ಪಕ್ಷ. ಈಗ ನೋಡಿ, ನಾನು ಹೇಳ್ತಾ ಇದ್ದೀನಿ, ಸರ್ಕಾರದ ಮುಖ್ಯಮಂತ್ರಿಗಳು ಅವರು BJP ಮುಖ್ಯಮಂತ್ರಿ ಅಲ್ಲ, ರಾಜ್ಯದ 6.5 ಕೋಟಿ ಜನರ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು. ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಅವ್ರ ಜೊತೆ ಹೋಗಿ ಚರ್ಚೆ ಮಾಡ್ತಕ್ಕಂಥದ್ದು ನಮಗೂ ಜವಾಬ್ದಾರಿ ಇದೆ, ಅವ್ರಿಗೂ ಜವಾಬ್ದಾರಿ ಇದೆ. ಇದರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾವಾಗ ಹೇಳಬೇಕು ನಾನು? ವೈಫಲ್ಯಗಳು ಒಂದೇ ಅಲ್ಲ, ವೈಫಲ್ಯಗಳಿಗಿಂತ ಹೆಚ್ಚಾಗಿ ಇಲ್ಲಿ ಆಗಿರತಕ್ಕಂಥ ಡ್ಯಾಮೇಜ್ಗಳೇನಿದೆ ಅದನ್ನು ಯಾವ ರೀತಿ ಮುಂದೆ ನಮಗೊಂದು ಅವಕಾಶ ಕೊಟ್ಟರೆ ಸರಿಪಡಿಸ್ಕೊಡ್ತೀರಿ. ಮತ್ತು ನನ್ನ ಮುಂದಿನ ಕಾರ್ಯಕ್ರಮ ಇದೆಯಲ್ಲ, ಈ ನಾಡಿನ 6.5 ಕೋಟಿ ಜನತೆ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, 5 ವರ್ಷದ ಸಂಪೂರ್ಣ ಸರ್ಕಾರ ಕೊಟ್ಟರೆ ಯಾವ್ಯಾವ್ದು ನಿಮ್ಮ ನಿರೀಕ್ಷೆಗಳು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೇನೆ. ವಿಷನ್ ಇದೆ, ಅದನ್ನು ಯಾವ ರೀತಿ ನಿಮಗೆ ಮಾಡಿಕೊಡ್ತೀನಿ ಆ ಕಾರ್ಯಕ್ರಮಗಳನ್ನು ಅಂತಕ್ಕಂಥ ವಿಷಯಗಳ ಆಧಾರದ ಮೇಲೆ ಜನತೆ ಮುಂದೆ ಹೋಗ್ತೀನಿ. ವೈಯಕ್ತಿಕವಾಗಿ ಯಾರ ಬಗ್ಗೆ ಟೀಕೆ ಮಾಡ್ಕೊಂಡು ಹೋಗೋದಿಲ್ಲ. ಸರ್, ಇನ್ನೊಂದು, ನೀವು 2023 ಟಾರ್ಗೆಟ್ ಅಂತ ಹೇಳ್ತಾ ಇದ್ದೀರಿ. ಒಂದು ಕಡೆ ಪಕ್ಷದ ನಾಯಕರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ.
ಹೇಗೆ ನೀವು ಆ ಟಾರ್ಗೆಟ್ ನ ಸ್ವತಂತ್ರವಾಗಿ ರೀಚ್ ಮಾಡ್ತೀರಿ? ಮತ್ತೆ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇರೋದು ಪಕ್ಷಕ್ಕೆ ಜೆಡಿಎಸ್ಗೆ ಭವಿಷ್ಯ ಇಲ್ಲ, ಅವ್ರು 23 ದಿನ ಮುಂದಿನ ಚುನಾವಣೆ. ಈಗ ನನಗೆ ಸಿದ್ದರಾಮಯ್ಯನವ್ರ ಭವಿಷ್ಯ ಇದೆಯಲ್ಲ, ಅವರು ಹೋದ ಬಾರಿ ಏನು ಹೇಳಿದ್ರು? ಕುಮಾರಸ್ವಾಮಿ ಅವ್ರ ಅಪ್ಪನಾಣೆ ಮುಖ್ಯಮಂತ್ರಿ ಆಗಲ್ಲ ಅಂತ ಒಂದು 100 ಬಾರಿ ಹೇಳಿದ್ರು. ಜನ 37 ಸ್ಥಾನ ಕೊಟ್ಟಿದ್ರು. ಯಾವುದೋ ಒಂದು ದೇವರ ಆಶೀರ್ವಾದ, ಜನರ ಆಶೀರ್ವಾದ, ನನ್ನ ಕಾರ್ಯಕರ್ತರ ಆರೈಕೆನೋ ಒಂದು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ನಲ್ಲ. JDS ಪಕ್ಷಕ್ಕೆ ಅವ್ರ ಭವಿಷ್ಯ ಇಲ್ಲ ಅಂತ ಹೇಳಿದಷ್ಟು ಈ ಪಕ್ಷ ಇನ್ನೂ ಉಜ್ವಲವಾಗಿ ಮೇಲೆ ಬರ್ತಕ್ಕಂಥದ್ದಕ್ಕೆ ಅನುಕೂಲ ಆಗ್ತದೆ. ಅವ್ರು ಅದನ್ನೇ ಹೇಳ್ತಾ ಇರಲಿ. ಸಿದ್ದರಾಮಯ್ಯನವರು ಈ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅದು ಹೇಳಿದಷ್ಟು ನನಗೆ ಪಕ್ಷಕ್ಕೆ ಇನ್ನೂ ಉಜ್ವಲವಾದಂಥ ಭವಿಷ್ಯ ಪ್ರಾರಂಭ ಆಗ್ತದೆ. ಈಗ ನೋಡಿ, ನಾನು ಅದಕ್ಕೆ ಹೇಳಿದೆ ಬ್ರದರ್, ನಾನು ಅದಕ್ಕೆ ಹೇಳಿದ್ದು, ಏನಾದರೂ ಒಂದು ನಿಜವಾದ ಕಾಯಿಲೆ ಬಂದರೆ ಔಷಧಿ ಕೊಡ್ಬೋದು. ಕಾಯಿಲೆನೇ ಇಲ್ಲದೆ ನಟನೆ ಮಾಡೋರಿಗೆ ಏನು ಔಷಧಿ ಕೊಡಲಿ? ತೀರ್ಮಾನ ಮಾಡ್ಕೊಂಡವ್ರಿಗೆ ನನ್ನಿಂದ ಏನು ಅಪಚಾರ ಯಾರಿಗೂ ಮಾಡಿಲ್ಲ, ನನ್ನಿಂದ ಯಾರಿಗೂ ದ್ರೋಹ ಆಗಿಲ್ಲ. ಅವ್ರು ಏನೇನೋ ರೀಸನ್ ಕೊಟ್ಕೊಂಡು ಹೋಗ್ತೀವಿ, ಅವರವರ ಒಂದು ಮುಂದಿನ ಭವಿಷ್ಯ ಹುಡುಕೊಂಡು ನಾನು ಯಾಕೆ ತಡೆ ಹಾಕ್ಬೇಕು ಅವರಿಗೆ? ಈಗ ಇದಕ್ಕಿಂತಲೂ ಬೇಕಾ ಮೆಸೇಜು? ಈಗೇನು ನಾನು ಹೇಳ್ತಾ ಇದ್ದೀನಿ, ಬಹುಶಃ ಇದಕ್ಕಿಂತಲೂ ಕ್ಲಿಯರ್ ಮೆಸೇಜ್ ಯಾರಿಗೂ ಕೊಡಬೇಕಾಗಿಲ್ಲ ನಾನು. ಇಲ್ಲ, ಅದು ಹೇಳಿದೆ ನಮ್ಮ ಪಕ್ಷದ. ಈಗ ನೋಡಿ, ಈಗ ನಮ್ಮ ಪಕ್ಷದ ಕೆಲವು ತೀರ್ಮಾನಗಳ ಬಗ್ಗೆ ಕಾರಣ ಹುಡ್ಕೋಕ್ಕೇನು ಹೊರಟಿದ್ದಾರೆ. ಅದರ ಮೇಲೆ ನಾವೇನೋ ತೀರ್ಮಾನ ಮಾಡ್ತೀವಿ ಅಂತ. ಯಾವತ್ತಾದರೂ ಅಧಿಕಾರ ಸವಿಬೇಕಾದ್ರೆ ಈ ತೀರ್ಮಾನ ಸರಿ ಇಲ್ಲ, ಈ ತೀರ್ಮಾನ ಬೇಡ, ನಾವು ಮಾಡೋದು ಅಂತ ಯಾರಾದರೂ ನಮಗೆ ಸಲಹೆ ಕೊಟ್ಟಿದ್ರಾ? ಈಗ ಹೇಳೋರು ಅವತ್ತೇ ಹೇಳಬೇಕಾಗಿತ್ತಲ್ವೇ? ಎಲ್ಲ ಮುಗಿದ ಮೇಲೆ, ಎಲ್ಲ ಅನುಭವಿಸಿದ ಮೇಲೆ ಈಗ ಚರ್ಚೆ ಏನು ಮಾಡ್ತಾರೆ? ಅದಕ್ಕೆ ನಾನೇನು ಉತ್ತರ ಕೊಡಲಿ? ಥ್ಯಾಂಕ್ ಯು ಸರ್.